ಆದಿಲ್ ಮತ್ತು ಶಾಹಿಲ್ ಗುರುಗಳ ಆಶೀರ್ವಾದ ಪಡೆದು ಇಬ್ಬರೂ ಜೊತೆಯಲ್ಲೇ ಆದಿಲ್ನ ತಾತ ಇದ್ದ ಹಳ್ಳಿಗೆ ಕಾಲಿಟ್ಟೇ ಬಿಟ್ಟರು. ಅವರಿಬ್ಬರೂ ತಾತ ಇರುವ ಊರಿನ ಬಸ್ ಹತ್ತಿ ತಂಗುದಾಣ ಬಂದಾಗ ಇಬ್ಬರೂ ಬಸ್ಸಿಂದಿಳಿದರು. ಕಾಲ್ನಡಿಗೆಯಲ್ಲೇ ಅತ್ತಿತ್ತ ಕಣ್ಣಾಡಿಸುತ್ತಾ ಒಬ್ಬರಿಗೊಬ್ಬರು ಕುಶಲೋಪಚರಿಯಿಂದ ಮಾತನಾಡುತ್ತಾ ಮುಂದೆ ಸಾಗಿದರು. ಆದಿಲ್ ಶಾಹಿಲ್ನಲ್ಲಿ ಅವನ ಊರಿನ ಒಂದೊಂದು ಮನೆ, ಕಟ್ಟಡ, ಗುಡ್ಡಗಳಿಗೆಲ್ಲ ಕೈಬೆರಳು ತೋರಿಸುತ್ತಾ ಅಲ್ಲಿನ ಸನ್ನಿವೇಶಗಳನ್ನೆಲ್ಲ ವರ್ಣನೆ ಮಾಡುತ್ತಾ ಬಂದ. ಶಾಹಿಲ್ಗೆ ಆ ಊರು ಹೊಸದಾದ ಕಾರಣ ಅಲ್ಲಿನ ಹಸಿರು ತುಂಬಿದ ಪ್ರಕೃತಿಯ ಸೊಬಗು, ಕಣ್ಣಿಗೆ ತಂಪೆರೆಯುವ ಬಿಸಿ ಬರುವ ತಂಗಾಳಿ, ನೋಡುಗರಿಗೆ ರಸದೌತಣ ನೀಡುವ ಸುಂದರವಾದ ಮಣ್ಣಿನ ಮನೆಗಳು, ಹೊಲಗದ್ದೆಗಳಲ್ಲಿ ಕೆಸರಿಗೆ ಮಂಡಿಯೂರಿ ಕಾಯಕ ಮಾಡುವ ರೈತರು, ಆ ಹಳ್ಳಿಯ ಒಂದೊಂದು ನೋಟವನ್ನು ಕಂಡು ಶಾಹಿಲ್ನ ಮನಸ್ಸಿಗೆ ಒಂಥರ ಖುಷಿ ಕಟ್ಟಿತು. ಶಾಹಿಲ್ ಹೇಳಿದ, ಆದಿ, ನಿಮ್ಮ ಮನೆಗೆ ಇನ್ನು ಎಷ್ಟು ದೂರ ಇದೆಯೋ? ನಡೆದು ನಡೆದು ಸುಸ್ತಾಗಿ ಹೋಯಿತು. ಇಲ್ಲೇ ಕಣೋ, ಇನ್ನು ಅರ್ಧ ಕಿಲೋಮೀಟರ್ನಷ್ಟು ಮಾತ್ರ ದೂರ ಇದೆ. ಸ್ವಲ್ಪ ನಡೆದಾಡಿದರೆ ದೇಹಕ್ಕೂ ಒಳ್ಳೆಯ ವ್ಯಾಯಾಮ ಸಿಕ್ಕಿದಂತಾಗುತ್ತದೆ. ಅಂತೂ ನಡೆದು ನಡೆದು ಸುಸ್ತಾಗಿ ಸಂಜೆಯಾಗುವುದರೊಳಗೆ ಅವರಿಬ್ಬರು ತಾತ ಇರುವ ಮನೆಯಂಗಳಕ್ಕೆ ತಲುಪಿದರು. ಆದಿಲ್ನ ತಾತ ಮನೆಯ ಚಾವಡಿಯಲ್ಲಿ ಕುಳಿತು ವೀಳ್ಯದ ಎಲೆಗೆ ಸುಣ್ಣ ಬೆರೆಸಿ ಬಾಯಿಗೆ ಹಾಕಿ ಜಗಿಯುತ್ತಿದ್ದರು. ಅವರಿಬ್ಬರೂ ತಾತನನ್ನು ಕಂಡು ಸಲಾಂ ಹಾಕುತ್ತಾ, ತಾತ ಹೇಗಿದ್ದೀರಾ, ಸೌಖ್ಯ ತಾನೇ ಎಂದರು. ತಾತ ಅವರ ಸಲಾಮಿಗೆ ಮರು ಉತ್ತರ ಕೊಡುತ್ತಾ ತನ್ನ ಮೊಮ್ಮಗ ಆದಿಲ್ನ ಕೈ ಹಿಡಿದು ಕೇಳಿದರು, ಮಗ ಹೇಗಿದ್ದೀಯಾ? ನಿನ್ನ ಮುಖದಲ್ಲಿ ಮಂದಹಾಸ ನಗು ನೋಡುತ್ತಿದ್ದರೆ ನೀನು ಸಂಸ್ಥೆಗೆ ಹಿಡಿಸಿದಂತೆ ಕಾಣಿಸುತ್ತದೆ. ಆದಿಲ್ ಹೇಳಿದ, ತಾತ, ಆ ಸಂಸ್ಥೆ ಈಗ ನನಗೆ ಇನ್ನೊಂದು ಮನೆಯಾಗಿ ಬಿಟ್ಟಿದೆ. ಜೀವನದಲ್ಲಿ ಅಳವಡಿಸಬೇಕಾದ ಹಲವಾರು ಒಳಿತಿನ ಪಾಠಗಳನ್ನು ಅಲ್ಲಿ ಕಲಿಯುವಂತಾಯಿತು. ಅಲ್ಲಿನ ಗುರುಗಳು ಮತ್ತು ಮಕ್ಕಳೆಲ್ಲ ತುಂಬ ಒಳ್ಳೆಯವರು. ಶಾಹಿಲ್ನಂತಹ ಜೀವದ ಗೆಳೆಯ ಆ ಸಂಸ್ಥೆಯಲ್ಲಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅನ್ನಬೇಕು. ಮಗ, ನೀನು ಎಲ್ಲಿದ್ದರೂ ಅಲ್ಲಾಹನ ದಯೆಯಿಂದ ಚೆನ್ನಾಗಿರಬೇಕೆಂದು ಆ ತಾತನ ಆಸೆ ಅಲ್ವೇನೋ? ಈ ಹುಡುಗ ಕೂಡ ನನ್ನಲ್ಲಿ ಮೊದಲನೇ ಸಲ ಹತ್ತಿರ ಬಂದು ಮಾತನಾಡಿಸಿದಾಗ ಇವನ ಪ್ರಾಮಾಣಿಕತೆಯನ್ನು ಕಂಡು ಆಗಲೇ ನನಗೆ ತುಂಬ ಹಿಡಿಸಿದ. ಅಲ್ಲಾಹು ನಿಮ್ಮಿಬ್ಬರನ್ನು 100 ಕಾಲ ಚೆನ್ನಾಗಿಟ್ಟಿರಲಿ ಎಂದು ಹಾರೈಸಿದರು. ಆದಿಲ್ ಹೇಳಿದ, ತಾತ, ನನ್ನ ಗೆಳೆಯನನ್ನು ಅಷ್ಟು ದೂರದಿಂದ ಕರೆದುಕೊಂಡು ಬಂದಿದ್ದೇನೆ. ಹೊರಗೆ ನಿಲ್ಲಿಸಿ ಮಾತಾಡ್ತೀಯಲ್ಲ? ಪಾಪ, ನಡೆದು ನಡೆದು ತುಂಬ ದಣಿದಿದ್ದಾನೆ. ಕುಡಿಯಲು ಏನಾದರೂ ಮಾಡಿಕೊಡ್ತೀಯಾ? ಛೇ, ನಾನೊಬ್ಬ ನಿಮ್ಮನ್ನು ಗಮನಿಸಲೇ ಇಲ್ಲ ಎನ್ನುತ್ತಾ ತಾತ ಅವರಿಬ್ಬರನ್ನು ಪ್ರೀತಿಯಿಂದ ಮನೆಯೊಳಗೆ ಬರಮಾಡುತ್ತಾ ಅಡಿಗೆ ಕೋಣೆಗೆ ಹೋಗಿ ಅಲ್ಲೇ ಇದ್ದ ನಿಂಬೆಯನ್ನು ಹಿಂಡಿ ಬೇಗ ಬೇಗನೆ ಪಾನೀಯ ಮಾಡಿ ಅವರಿಗೆ ಕೊಟ್ಟರು. ಶಾಹಿಲ್ ತಾತ ಕೊಟ್ಟ ಆ ಲಿಂಬೆ ಪಾನೀಯವನ್ನು ಕುಡಿಯುತ್ತಾ ಹೇಳಿದ, ತಾತ, ನಿಮ್ಮ ಕೈಯಾರೆ ಮಾಡಿದ ಈ ಪಾನೀಯ ತುಂಬ ಸ್ವಾದವಾಗಿದೆ. ನಾನು ಯಾವತ್ತೂ ಇಂತಹ ಸ್ವಾದಭರಿತ ಪಾನೀಯ ಕುಡಿದೇ ಇಲ್ಲ ಎಂದ. ಆದಿಲ್ ತನ್ನ ತಾತನ ಹತ್ತಿರ ಬಂದು ಹೇಳಿದ, ತಾತ, ಇನ್ನು ಮುಂದೆ ನೀವು ಹೀಗೆ ಒಂಟಿಯಾಗಿ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮಲ್ಲಿ ದಿನಾಲು ಅಮ್ಮ ಎಲ್ಲಿ ಹೋಗಿದ್ದಾರೆಂದು ಕೇಳಿದಾಗ ನೀನು ಬಲು ದೂರ ಹೊರಟಿದ್ದಾಳೆ ಎಂದು ಹೇಳ್ತೀಯಲ್ಲ? ತಾತ, ಅಮ್ಮ ನಮ್ಮನ್ನು ಬಿಟ್ಟು ಎಲ್ಲೂ ದೂರ ಹೋಗಿಲ್ಲ. ಅದು ಯಾರಿಗೂ ಭಯಪಟ್ಟು ಒಂದು ಮನೆಯಲ್ಲಿ ಇದ್ದಾರಂತೆ. ನಾನು ಆಸ್ಪತ್ರೆಯಲ್ಲಿದ್ದಾಗ ನನ್ನನ್ನು ನೋಡಲು ಬಂದಿದ್ರು ಗೊತ್ತಾ? ಅವರು ಇರುವ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದರೆ ಆದಷ್ಟು ಬೇಗ ನಮ್ಮ ಮನೆಗೆ ಬರುತ್ತಾರಂತೆ. ನಾನು ಸುಳ್ಳು ಹೇಳ್ತಾ ಇಲ್ಲ ತಾತ, ಖಂಡಿತವಾಗಲೂ ಅಮ್ಮ ಬರುತ್ತಾರೆಂದು ಹೇಳಿದರು. ಆದಿಲ್ ಆಡಿದ ಮಾತು ಕೇಳಿ ಅವನ ತಾತ ಒಂದು ಕ್ಷಣ ನಿಬ್ಬೆರಗಾದರು. ಅದೇನೋ ಯೋಚಿಸುತ್ತಾ, ಇವನಿಗೇನೋ ಭ್ರಮೆ ಹಿಡಿದಿದ್ಯಾ ಏನೋ? ಸತ್ತು ಹೋಗಿ 6 ಅಡಿ ಮಣ್ಣಿನೊಳಗೆ ಮಲಗಿರುವ ಇವನ ಅಮ್ಮ ಬದುಕಿದ್ದಾಳೆ ಅಂತಿದ್ದಾನಲ್ಲ, ಅವನಿಗೇನೋ ಆಗಿದೆ ಎಂದು ಯೋಚಿಸುತ್ತಾ ಅವನಿಗೆ ಅವನ ಮನಸ್ಸಿಗೆ ನೋವಾಗಬಾರದೆಂದು ಹೇಳಿದರು. ನೋಡು ಆದಿ, ನಿನ್ನ ಅಮ್ಮ ಅದೇನೋ ದೊಡ್ಡ ತೊಂದರೆಯಲ್ಲಿರಬೇಕು. ನೀನು ಆಸೆಪಟ್ಟಂತೆ ನಿನ್ನ ಅಮ್ಮ ಖಂಡಿತವಾಗಿಯೂ ಇಂದಲ್ಲ ನಾಳೆ ಬಂದೇ ಬರುತ್ತಾಳೆ. ಅಮ್ಮನ ವಿಷಯ ಆಮೇಲೆ ಕುಳಿತು ಮಾತನಾಡುವಂತೆ. ಮೊದಲು ಇಬ್ಬರು ಹೋಗಿ ಸ್ನಾನ ಮಾಡಿ ಬನ್ನಿ, ನಾನು ತಿಂಡಿ ಬಡಿಸುತ್ತೇನೆ ಎಂದರು. ಅವರಿಬ್ಬರು ಬಚ್ಚಲು ಮನೆಗೆ ಹೋಗಿ ಸ್ನಾನ ಮಾಡಿ ಬಂದು ಬಟ್ಟೆ ಬದಲಾಯಿಸಿ ತಾತ ಕೊಟ್ಟ ರಾಗಿ ಮುದ್ದೆಗೆ ಹುಳಿಸಾರು ಬೆರೆಸಿದ ತಿಂಡಿಯನ್ನು ತಿನ್ನಲಾರಂಭಿಸಿದರು. ಆಗಲೇ ಶಾಹಿಲ್ ತಾತನಲ್ಲಿ ಹೇಳಿದ, ತಾತ ಕ್ಷಮಿಸಿ, ಆದಿಲ್ನ ಬಾಪ ಈಗ ಎಲ್ಲಿದ್ದಾರೆಂದು ನಿಮಗೇನಾದರೂ ಗೊತ್ತಾ? ಶಾಹಿಲ್ ಆ ಮಾತು ಹೇಳಿದ್ದೇ ತಡ ಆದಿಲ್ ಕೋಪದಿಂದ ಎದ್ದು ಹೇಳಿದ, ಅವನು ನನ್ನ ಅಪ್ಪನೇ ಅಲ್ಲ, ಅವನೊಬ್ಬ ಹುಚ್ಚ ದ್ರೋಹಿ. ಅವನ ಹೆಸರು ನನ್ನೆದುರಲ್ಲಿ ಎತ್ತಬೇಡ ಎಂದ. ಆದಿ, ಅಪ್ಪನ ಹೆಸರೆತ್ತಿದಾಗ ಯಾಕೋ ಇಷ್ಟೊಂದು ರೇಗಾಡುತ್ತೀಯಾ? ಅವನು ಎಂತಹ ಹುಚ್ಚನಾದರೂ ನಿನ್ನ ಅಪ್ಪ ತಾನೇ. ನಿನಗೆ ಜನ್ಮಕ್ಕೆ ಕಾರಣವಾದವರು ಅವರೇ ಅಲ್ವಾ? ಹೀಗೆಲ್ಲ ಹೆತ್ತವರಿಗೆ ಕೆಟ್ಟ ಶಬ್ದಗಳಿಂದ ಬೈಯುವುದು ಮಹಾಪಾಪ ಕಣೋ. ತಾತ ಹೇಳಿದರು, ಅವನ ಅಪ್ಪ ಇನ್ನೂ ಜೀವಂತವಾಗಿ ಇದ್ದಾರೆ ಕಣೋ. ಅವನು ದೊಡ್ಡ ಹುಚ್ಚರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎನ್ನುತ್ತಾ ಆದಿಲ್ ತಂದೆ ಅಬ್ಬಾಸ್ನ ಕೆಲವೊಂದು ವಿಷಯಗಳನ್ನು ಶಾಹಿಲ್ನ ಮುಂದಿಟ್ಟರು. ಶಾಹಿಲ್ ಹೇಳಿದ, ತಾತ, ನನಗೆ ಆದಿಲ್ನ ತಂದೆಯನ್ನೊಮ್ಮೆ ನೋಡಬೇಕೆಂದು
ನೋಡಬೇಕೆಂದು ಆಸೆ ಆಗ್ತಿದೆ. ನನ್ನನ್ನೊಮ್ಮೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರನ್ನು ತೋರಿಸ್ತೀರಾ? ಬೇಡ ಮಗ, ಅವನೊಬ್ಬ ಹುಚ್ಚ. ಯಾರಾದರೂ ಅವನ ಹತ್ತಿರ ಹೋದರೆ ಅವನು ಹೊಡೆದು ಓಡಿಸುತ್ತೇನೆ. ಶಾಹಿಲ್ ತಾತನಲ್ಲಿ ಆದಿಲ್ ತಂದೆಯನ್ನು ನೋಡಲೇಬೇಕೆಂದು ಹಠ ಹಿಡಿದು ಕುಳಿತ. ಕೊನೆಗೆ ತಾತ ಒಲ್ಲದ ಮನಸ್ಸಿಂದ ಸರಿ ಎನ್ನುತ್ತಾ ನಾಳೆನೇ ಆದಿಲ್ನ ತಂದೆಯನ್ನು ನೋಡಲು ನಿಮ್ಮಿಬ್ಬರನ್ನು ಕರೆದುಕೊಂಡು ಹೋಗ್ತೇನೆ ಅಂದರು. ಮಾರನೆಯ ದಿನ ಬೆಳಿಗ್ಗೆ ತಾತ ಆದಿಲ್ ಮತ್ತು ಶಾಹಿಲ್ನನ್ನು ಪಟ್ಟಣದಲ್ಲಿರುವ ಹುಚ್ಚಾಸ್ಪತ್ರೆಗೆ ಕರೆದುಕೊಂಡು ಹೋದರು. ತಾತ ಆಸ್ಪತ್ರೆಯ ಹೊರಗಿದ್ದ ಸಿಬ್ಬಂದಿಯ ಅನುಮತಿ ಪಡೆದು ಆ ಹುಚ್ಚಾಸ್ಪತ್ರೆಯ ಒಳಗೆ ಕಾಲಿಟ್ಟರು. ಆ ಆಸ್ಪತ್ರೆಯ ಒಂದೊಂದು ಕೋಣೆಯೊಳಗೆ ಬೇರೆ ಬೇರೆ ಮಾನಸಿಕ ರೋಗಿಯ ಹುಚ್ಚರು ಇದ್ದರು. ಶಾಹಿಲ್ ಮತ್ತು ಆದಿಲ್ಗೆ ಆ ಹುಚ್ಚರು ಮಾಡುವ ಒಂದೊಂದು ವರ್ತನೆಯನ್ನು ಕಂಡಾಗ ಹೆದರಿಕೆಯಿಂದ ಅವರಿಬ್ಬರ ಮೈಕೈಯೆಲ್ಲ ಜುಮ್ಮೆನಿಸುತ್ತಾ ಇತ್ತು. ತಾತ ಆದಿಲ್ನ ತಂದೆಯನ್ನು ಕಬ್ಬಿಣದ ಸಲಾಕೆಯ ಮಧ್ಯೆ ಕೂಡಿಟ್ಟ ಆ ಕೋಣೆಯನ್ನು ಅವರಿಬ್ಬರಿಗೆ ತೋರಿಸಿಯೇ ಬಿಟ್ಟರು. ಆದಿಲ್ನ ತಂದೆ ಅಬ್ಬಾಸ್ ಕಂಬಿಯ ಒಳಗಿದ್ದ ಆ ಕೋಣೆಯ ಮೂಲೆಯಲ್ಲಿ ತಲೆಕೆರೆಯುತ್ತಾ ಬಾಯಿಗೆ ಬಂದಂತೆ ಅದೇನೋ ಹಾಡುತ್ತಾ ಇದ್ದ. ಆದಿಲ್ ಹೆದರುತ್ತಾ ದೂರ ನಿಂತು ಅವನ ತಂದೆಯನ್ನು ಓರೆ ಕಣ್ಣಿನಿಂದ ನೋಡುತ್ತಾ ಇದ್ದ. ಶಾಹಿಲ್ ಅಲ್ಲೇ ಇದ್ದ ಕಂಬಿಗೆ ಅಳವಡಿಸಿದ್ದ ಕಬ್ಬಿಣದ ಸಲಾಕೆಯನ್ನು ಹಿಡಿದು ನಿಂತು ಆದಿಲ್ನ ತಂದೆಯನ್ನು ಇಣುಕಿ ನೋಡುತ್ತಿದ್ದ. ಅಬ್ಬಾಸ್ ಕೋಪದಿಂದ ಶಾಹಿಲ್ನನ್ನೇ ದುರುಗುಟ್ಟಿ ನೋಡುತ್ತಾ ಒಮ್ಮೆಲೆ ರಭಸದಲ್ಲಿ ಎದ್ದು ಬಂದು ಶಾಹಿಲ್ನ ಕೈಯನ್ನು ಹಿಡಿದೇ ಬಿಟ್ಟ. ಆದಿಲ್ನ ತಂದೆ ಅಬ್ಬಾಸ್ನಿಂದ ಶಾಹಿಲ್ಗೆ ಏನಾದರೂ ಆಪತ್ತು ಕಾಡಿದೆಯಾ? ಕಂಟಿನ್ಯೂಡ್.